ಒಂದು ಕಡೆ ಈ ಇಡೀ ಪ್ರಕರಣದಲ್ಲಿ ಆರೋಪಿಗಳ ಪಟ್ಟಿ ಮಾಡಿದಾಗ A1 ಆರೋಪಿ ಸಂಖ್ಯೆ 1 ಆಗಿ ಗುರುತಿಸಿಕೊಂಡಿರುವವರು ಪವಿತ್ರ ಗೌಡ. ಇವತ್ತು ಪಾಪ ಕಣ್ಣೀರು ಹಾಕ್ತಾ ಇದ್ರು. ಮೊನ್ನೆ ಸ್ಪಾಟ್ ಮಹಜರಿಗೆ ಮನೆಗೆ ಕರ್ಕೊಂಡು ಹೋದಾಗ ಕಿಲ ಕಿಲ ನಗು, ಇವತ್ತು ಕಣ್ಣೀರು ಪವಿತ್ರ ಗೌಡ ಅವರದು. ಎನಿವೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರದ್ದು ಕೂಡ ಚಿಕಿತ್ಸೆ ತಪಾಸಣೆ ಇತ್ಯಾದಿ ಮುಂದುವರೆದಿದೆ. ಕಣ್ಣೀರು ಹಾಕ್ತಾ ಆಸ್ಪತ್ರೆಗೆ ಬಂದಿದ್ದಾರೆ ಪವಿತ್ರ. ಪೊಲೀಸ್ ವಾಹನದಲ್ಲಿ ಅಳ್ತಾ ಬಂದಿದ್ದಾರೆ ಪವಿತ್ರ. ಆಸ್ಪತ್ರೆಯೊಳಗಿನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ವೈದ್ಯರಿಂದ ತೀವ್ರ ನಿಗಾದಲ್ಲಿ ಇಟ್ಟಿದ್ದಾರಂತೆ ಪವಿತ್ರ ಗೌಡ ಅವರನ್ನ. ಮೊನ್ನೆನೂ ಏನೋ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆ ನಂತರ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅವರನ್ನ ಕರ್ಕೊಂಡು ಬಂದು ಅಲ್ಲಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಬಿಡಲಾಗಿತ್ತು. ಇದೀಗ ಮತ್ತೊಮ್ಮೆ ವಿಕ್ಟೋರಿಯಾ ಆಸ್ಪತ್ರೆಗೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಪವಿತ್ರ ಗೌಡ. ಗೊತ್ತಿಲ್ಲ, ಮಾಧ್ಯಮಗಳಲ್ಲಿ ಸ್ಪಾಟ್ ಮಹಜರು ಆ ದಿನ ಪವಿತ್ರ ಗೌಡ ಅವರ ಮುಖಚರ್ಯೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನ ಗಮನಿಸಿ ಬಹಳಷ್ಟು ವಿಶ್ಲೇಷಣೆಗಳಾಗಿದ್ದು. ಇನ್ಫ್ಯಾಕ್ಟ್ ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಬಂದವರು, ವಕೀಲರಾಗಿರಬಹುದು ಅಥವಾ ಹಿರಿಯ ಸಿನಿಮಾ ಪತ್ರಕರ್ತರಿರ್ಬೋದು, ಎಲ್ಲರೂ ಕೂಡ ಹೇಳಿದ್ರು ಪವಿತ್ರ ಗೌಡ ಅವ್ರ ಮುಖದಲ್ಲಿ ಒಂದು ಚಿಕ್ಕ ಗಿಲ್ಟ್ ಕೂಡ ಕಾಣಿಸ್ತಾ ಇಲ್ಲ. ಏನೋ ತಪ್ಪಾಗೋಯ್ತು ಅಂತಲೋ ಅಥವಾ ಇಂಥ ಮಾಡದೇ ಇರೋ ತಪ್ಪಿನ ಆರೋಪ ಬಂತು ಅಂತಲೋ ಯಾವುದೇ ರೀತಿಯ ಪಶ್ಚಾತ್ತಾಪ ಕಾಣ್ತಾ ಇರಲಿಲ್ಲ ಅಂತ ಮಾಧ್ಯಮದಲ್ಲಿ ಹಿಂಗೆ ಪ್ರಸಾರ ಆಯ್ತು ಅಂತ ಏನಾದ್ರು ಪವಿತ್ರ ಗೌಡ ಅವ್ರಿಗೆ ಗೊತ್ತಾಗತ್ತರ ಇವತ್ತು ಗೊತ್ತಿಲ್ಲ. ಕ್ಯಾಮ್ರಾಗಳು ಎನಿವೆ ಇವತ್ತು ಕೂಡ ಫಾಲೋ ಮಾಡುತ್ತೆ, ಕ್ಯಾಮ್ರಾ ನನ್ನನ್ನು ಕ್ಯಾಪ್ಚರ್ ಮಾಡುತ್ತೆ, ಮಾಧ್ಯಮಗಳ ಕ್ಯಾಮ್ರಾ ಅಂತ ಗೊತ್ತಿದ್ದು ಹತ್ರ ಅಥವಾ ನಿಜವಾಗ್ಲೂ ಹತ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಣ್ಣೀರಂತೂ ಬಂದಿದೆ. ನೋಡಿ ದೃಶ್ಯದಲ್ಲಿ ಅದನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ಪವಿತ್ರ ಗೌಡ ಅವರ ಕಣ್ಣಲ್ಲಿ ನೀರು. ಈ ಇಡೀ ಒಂದು ವಾರದ ಪ್ರಹಸನದಲ್ಲಿ ಎಲ್ಲೂ ಕೂಡ ಪವಿತ್ರ ಗೌಡ ಅವರಲ್ಲಿ ಈ ರೀತಿಯ ಎಕ್ಸ್ಪ್ರೆಷನ್ ಕಾಣ್ಲಿಕ್ಕೆ ಸಿಕ್ಕಿರ್ಲಿಲ್ಲ. ಇದೇ ಮೊದಲು. ಪಾಪ ಪ್ರಜ್ಞೆ ಏನಾದರೂ ಕಾಡ್ತಾ ಇದೆಯೇನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಇದು ಚಿಕಿತ್ಸೆನ ಮೆಡಿಕಲ್ ಎಕ್ಸಾಮಿನೇಷನ್ನ, ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಬೇಕಿದೆ. ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅದು ಒಂದು ಕಡೆ. ಮತ್ತೊಂದು ಕಡೆ ನಾಳೆ ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇರೋದ್ರಿಂದ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇದ್ರ ಜೊತೆಯಲ್ಲೇ ಆಗೋ ಸಾಧ್ಯ. ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳ ವೈದ್ಯಕೀಯ ತಪಾಸಣೆ ನಡೀತಾ ಇದ್ರೆ ಇದರ ನಡುವೆ SPP ಬದಲಾವಣೆ ವಿಚಾರದ ಬಗ್ಗೆ CM ಮಾತಾಡಿದ್ದಾರೆ. ಏನಂತ ಹೇಳಿದ್ದಾರೆ? ಬದಲಾವಣೆ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. SPP ಬದಲಾವಣೆ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲಿವರೆಗೂ ಇಲ್ಲ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಕುರಿತಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಯಾರ ಒತ್ತಡವೂ ಕೂಡ ಇಲ್ಲ, ಯಾರೂ ಕೂಡ ನನ್ನ ಮೇಲೆ ಒತ್ತಡವನ್ನು ಹಾಕುತ್ತಿಲ್ಲ. ತನಿಖೆಗೆ ಮುಕ್ತ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ವದಂತಿಗಳಿಗೆ ಬ್ರೇಕ್ ಹಾಕಿದ್ದಾರೆ CM ಸಿದ್ದರಾಮಯ್ಯ. ಪ್ರಸನ್ನ ಕುಮಾರ್ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರನ್ನು ಬದಲಾಯಿಸಬೇಕು ಅನ್ನುವ ಒತ್ತಡ ಮುಖ್ಯಮಂತ್ರಿಗಳು ಮತ್ತೆ ಹೋಮ್ ಮಿನಿಸ್ಟರ್ ಮೇಲೆ ಇತ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿತ್ತು. ತಮ್ಮ ಕ್ಯಾಬಿನೆಟ್ನ ಸದಸ್ಯರುಗಳೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ. ಮತ್ತೆ ದರ್ಶನ್ ಪರವಾಗಿ ತನಿಖೆ ಮಾಡಬೇಕು ಅಥವಾ ದರ್ಶನ್ ಅವ್ರನ್ನ ಬಚಾವ್ ಮಾಡೋ ದೃಷ್ಟಿಯಲ್ಲಿ ಕೆಲವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಚಾರ ಏನೆಲ್ಲ ಇತ್ತು. ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವುದೇ ಬದಲಾವಣೆ ಇಲ್ಲ, ಆ ಥರದ ಪ್ರಸ್ತಾಪವೇ ಇಲ್ಲ ಅಂತ ಹೇಳಿ CM ಹೇಳಿದ್ದಾರೆ. ಬದಲಾವಣೆ ಆಗೋದು ಏನು ಗೊತ್ತಿಲ್ಲ ನನಗೆ, ಬಟ್ ಇವೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ನೂ ಒತ್ತಡ ಹಾಕಿಲ್ಲ. ಸದ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ ಈ SPP ಬದಲಾವಣೆ ಮಾಡ್ತಾರೆ. ಸರ್, ವಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ ಸರ್, ನಿಮ್ಮ ಮೇಲೆ ಒತ್ತಡ ಹಾಕಿ ತರ ಮಾಡ್ತಿದ್ದಾರೆ ಅಂತ. ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದ್ರೆ ಏನು ಪ್ರಯೋಜನ? ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಬದಲಾವಣೆ ಆಗೋದು ಏನು ಗೊತ್ತಿಲ್ಲ ನನಗೆ, ಬಟ್ ಇದೆಲ್ಲ ಮಾಧ್ಯಮಗಳ ಸಮ್ಮುಖದಲ್ಲಿ ಹೌದು ಒತ್ತಡ ಹಾಕಿದ್ರು, ಹಿಂಗೊಂದು ಮನವಿ ಬಂತು ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಎನಿವೆ